ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಗುರ್ಲಾಪುರ ಕ್ರಾಸ್ ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಶಿವಾನಂದ ಪಾಟೀಲ್ ಹೇಳ್ತಾ ಇದ್ರು 10 ದಿನದಲ್ಲಿ ನನ್ನನ್ನು ಹೆಣ ಮಾಡಿಬಿಟ್ಟಿದ್ರಿ ಅಂತ ಹೇಳಿ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಬಂದೆ ಅಂತ. ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಇನ್ನಷ್ಟು ಬೇಗ ಬಂದಿದ್ರೆ ಶಿವಾನಂದ ಪಾಟೀಲ್ರನ್ನ ಯಾರು ಸಾಯಿಸ್ತಿರ್ಲಿಲ್ಲ, ರೈತರಿಗೆ ಈ ಸಂದರ್ಭನೇ ಬರ್ತಿರ್ಲಿಲ್ಲ. ಇವತ್ತು ಬಂದು ನಾ ಜೀವಂತವಾಗಿದ್ದೀನಿ ಅಂತ ಹೇಳಿದ್ದಾರೆ. ಫೈನಲಿ ಏನ್ ನಡೀತು ಇವತ್ತು? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ 9 ದಿನಗಳಿಂದ ಕೂಡ ಇಲ್ಲಿ ಗುರ್ಲಾಪುರದಲ್ಲಿ ನಿರಂತರವಾಗಿ ರೈತರು ಹೋರಾಟವನ್ನ ಮಾಡಿದ್ರು. ಆ ಒಂದು ಹೋರಾಟಕ್ಕೆ ಮಡಿದಂತ ರಾಜ್ಯ ಸರ್ಕಾರ ಈಗ 3,300 ರೂಪಾಯಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಜೊತೆಗೆ ಆದೇಶ ಪತ್ರವನ್ನ ಈಗ ರೈತರಿಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಗಮನಿಸಬಹುದು. ಇದೇ ಒಂದು ಸ್ಥಳದಲ್ಲಿ ಕೂಡ ಗುರ್ಲಾಪುರದಲ್ಲಿ ಗ್ರಾಮದಲ್ಲಿ ಕೂಡ ಈಗ ನಾನು ಇರುವಂತದ್ದು. ಇನ್ನೂ ಕೂಡ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದು. ಇಲ್ಲಿ 9 ದಿನಗಳ ಆದ್ರೂ ಕೂಡ ಸುಮಾರು 8ನೇ ದಿನಕ್ಕೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ. 9ನೇ ದಿನಕ್ಕೆ ಇಲ್ಲಿ ಏನು ಶಿವಾನಂದ್ ಪಾಟೀಲ್ ಅವರು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನನ್ನ ಏನು ಹೆಣವನ್ನ ಬೀಳ್ತಾ ಇತ್ತು ಅನ್ನೋ ಒಂದು ಮಾತನ್ನ ಕೂಡ ವಿಜೇಂದ್ರ ಅವರು ಬರ್ತ್ಡೇ ಆಚರಣೆ ಮಾಡಿಕೊಂಡು ಅವತ್ತು ನಂದು ಡೆತ್ ಡೇ ಆಗ್ತಿತ್ತು ಅನ್ನೋ ಒಂದು ಮಾತನ್ನ ಕೂಡ ಆಗ ಹೇಳಿದ್ರು. ಆದ್ರೆ ಅವರು ಸರಿಯಾಗಿ ರೈತರಿಗೆ ಸ್ಪಂದಿಸದೇ ಇದ್ರೆ ಯಾರು ಕೂಡ ಈ ರೀತಿಯಾದಂತಹ ಉದ್ದಟತನ ಪ್ರದರ್ಶನ ಮಾಡ್ತಾ ಇರಲಿಲ್ಲ. ಆದ್ರೆ ರೈತರ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಅವರು ಹಿಂದೆ ಮುಂದೆ ಮಾಡಿದ್ರು. ಇಲ್ಲಿ ನಾನು ಉಸ್ತುವಾರಿ ಸಚಿವರನ್ನ ನಂಬಿಕೆ ಕಟ್ಟಿದ್ದೆ, ಡಿಸಿ ಅವರನ್ನ ನಂಬಿಕೆ ಕಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿರುವಂತಹ ಸಮಸ್ಯೆಗಳನ್ನ ಇಲ್ಲಿರುವಂತಹ ಶಾಸಕರಾಗಲಿ ಅಥವಾ ಇಲ್ಲಿರುವಂತಹ ಮಂತ್ರಿಗಳ ಬಗ್ಗೆ. ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಗುರ್ಲಾಪುರ ಕ್ರಾಸ್ ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಶಿವಾನಂದ ಪಾಟೀಲ್ ಹೇಳ್ತಾ ಇದ್ರು 10 ದಿನದಲ್ಲಿ ನನ್ನನ್ನು ಹೆಣ ಮಾಡಿಬಿಟ್ಟಿದ್ರಿ ಅಂತ ಹೇಳಿ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಬಂದೆ ಅಂತ. ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಇನ್ನಷ್ಟು ಬೇಗ ಬಂದಿದ್ರೆ ಶಿವಾನಂದ ಪಾಟೀಲ್ರನ್ನ ಯಾರು ಸಾಯಿಸ್ತಿರ್ಲಿಲ್ಲ, ರೈತರಿಗೆ ಈ ಸಂದರ್ಭನೇ ಬರ್ತಿರ್ಲಿಲ್ಲ. ಇವತ್ತು ಬಂದು ನಾ ಜೀವಂತವಾಗಿದ್ದೀನಿ ಅಂತ ಹೇಳಿದ್ದಾರೆ. ಫೈನಲಿ ಏನ್ ನಡೀತು ಇವತ್ತು? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ 9 ದಿನಗಳಿಂದ ಕೂಡ ಇಲ್ಲಿ ಗುರ್ಲಾಪುರದಲ್ಲಿ ನಿರಂತರವಾಗಿ ರೈತರು ಹೋರಾಟವನ್ನ ಮಾಡಿದ್ರು. ಆ ಒಂದು ಹೋರಾಟಕ್ಕೆ ಮಡಿದಂತ ರಾಜ್ಯ ಸರ್ಕಾರ ಈಗ 3,300 ರೂಪಾಯಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಜೊತೆಗೆ ಆದೇಶ ಪತ್ರವನ್ನ ಈಗ ರೈತರಿಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಗಮನಿಸಬಹುದು. ಇದೇ ಒಂದು ಸ್ಥಳದಲ್ಲಿ ಕೂಡ ಗುರ್ಲಾಪುರದಲ್ಲಿ ಗ್ರಾಮದಲ್ಲಿ ಕೂಡ ಈಗ ನಾನು ಇರುವಂತದ್ದು. ಇನ್ನೂ ಕೂಡ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದು. ಇಲ್ಲಿ 9 ದಿನಗಳ ಆದ್ರೂ ಕೂಡ ಸುಮಾರು 8ನೇ ದಿನಕ್ಕೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ. 9ನೇ ದಿನಕ್ಕೆ ಇಲ್ಲಿ ಏನು ಶಿವಾನಂದ್ ಪಾಟೀಲ್ ಅವರು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನನ್ನ ಏನು ಹೆಣವನ್ನ ಬೀಳ್ತಾ ಇತ್ತು ಅನ್ನೋ ಒಂದು ಮಾತನ್ನ ಕೂಡ ವಿಜೇಂದ್ರ ಅವರು ಬರ್ತ್ಡೇ ಆಚರಣೆ ಮಾಡಿಕೊಂಡು ಅವತ್ತು ನಂದು ಡೆತ್ ಡೇ ಆಗ್ತಿತ್ತು ಅನ್ನೋ ಒಂದು ಮಾತನ್ನ ಕೂಡ ಆಗ ಹೇಳಿದ್ರು. ಆದ್ರೆ ಅವರು ಸರಿಯಾಗಿ ರೈತರಿಗೆ ಸ್ಪಂದಿಸದೇ ಇದ್ರೆ ಯಾರು ಕೂಡ ಈ ರೀತಿಯಾದಂತಹ ಉದ್ದಟತನ ಪ್ರದರ್ಶನ ಮಾಡ್ತಾ ಇರಲಿಲ್ಲ. ಆದ್ರೆ ರೈತರ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಅವರು ಹಿಂದೆ ಮುಂದೆ ಮಾಡಿದ್ರು. ಇಲ್ಲಿ ನಾನು ಉಸ್ತುವಾರಿ ಸಚಿವರನ್ನ ನಂಬಿಕೆ ಕಟ್ಟಿದ್ದೆ, ಡಿಸಿ ಅವರನ್ನ ನಂಬಿಕೆ ಕಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿರುವಂತಹ ಸಮಸ್ಯೆಗಳನ್ನ ಇಲ್ಲಿರುವಂತಹ ಶಾಸಕರಾಗಲಿ ಅಥವಾ ಇಲ್ಲಿರುವಂತಹ ಮಂತ್ರಿಗಳ ಬಗ್ಗೆ. ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಗುರ್ಲಾಪುರ ಕ್ರಾಸ್ ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಶಿವಾನಂದ ಪಾಟೀಲ್ ಹೇಳ್ತಾ ಇದ್ರು 10 ದಿನದಲ್ಲಿ ನನ್ನನ್ನು ಹೆಣ ಮಾಡಿಬಿಟ್ಟಿದ್ರಿ ಅಂತ ಹೇಳಿ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಬಂದೆ ಅಂತ. ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಇನ್ನಷ್ಟು ಬೇಗ ಬಂದಿದ್ರೆ ಶಿವಾನಂದ ಪಾಟೀಲ್ರನ್ನ ಯಾರು ಸಾಯಿಸ್ತಿರ್ಲಿಲ್ಲ, ರೈತರಿಗೆ ಈ ಸಂದರ್ಭನೇ ಬರ್ತಿರ್ಲಿಲ್ಲ. ಇವತ್ತು ಬಂದು ನಾ ಜೀವಂತವಾಗಿದ್ದೀನಿ ಅಂತ ಹೇಳಿದ್ದಾರೆ. ಫೈನಲಿ ಏನ್ ನಡೀತು ಇವತ್ತು? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ 9 ದಿನಗಳಿಂದ ಕೂಡ ಇಲ್ಲಿ ಗುರ್ಲಾಪುರದಲ್ಲಿ ನಿರಂತರವಾಗಿ ರೈತರು ಹೋರಾಟವನ್ನ ಮಾಡಿದ್ರು. ಆ ಒಂದು ಹೋರಾಟಕ್ಕೆ ಮಡಿದಂತ ರಾಜ್ಯ ಸರ್ಕಾರ ಈಗ 3,300 ರೂಪಾಯಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಜೊತೆಗೆ ಆದೇಶ ಪತ್ರವನ್ನ ಈಗ ರೈತರಿಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಗಮನಿಸಬಹುದು. ಇದೇ ಒಂದು ಸ್ಥಳದಲ್ಲಿ ಕೂಡ ಗುರ್ಲಾಪುರದಲ್ಲಿ ಗ್ರಾಮದಲ್ಲಿ ಕೂಡ ಈಗ ನಾನು ಇರುವಂತದ್ದು. ಇನ್ನೂ ಕೂಡ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದು. ಇಲ್ಲಿ 9 ದಿನಗಳ ಆದ್ರೂ ಕೂಡ ಸುಮಾರು 8ನೇ ದಿನಕ್ಕೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ.
ಬರ್ತಾರೆ. 9ನೇ ದಿನಕ್ಕೆ ಇಲ್ಲಿ ಏನು ಶಿವಾನಂದ್ ಪಾಟೀಲ್ ಅವರು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನನ್ನ ಏನು ಹೆಣವನ್ನ ಬೀಳ್ತಾ ಇತ್ತು ಅನ್ನೋ ಒಂದು ಮಾತನ್ನ ಕೂಡ ವಿಜೇಂದ್ರ ಅವರ ಬರ್ತ್ಡೇ ಆಚರಣೆ ಮಾಡ್ಕೊಂಡು ಅವತ್ತು ನಂದು ಡೆತ್ ಡೇ ಆಗ್ತಿತ್ತು ಅನ್ನೋ ಒಂದು ಮಾತನ್ನ ಕೂಡ ಆಗ ಹೇಳಿದ್ರು. ಆದ್ರೆ ಅವರು ಸರಿಯಾಗಿ ರೈತರಿಗೆ ಸ್ಪಂದಿಸದೇ ಇದ್ರೆ ಯಾರು ಕೂಡ ಈ ರೀತಿಯಾದಂತಹ ಉದ್ದಟತನ ಪ್ರದರ್ಶನ ಮಾಡ್ತಾ ಇರ್ಲಿಲ್ಲ. ಆದ್ರೆ ರೈತರ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಅವರು ಹಿಂದೆ ಮುಂದೆ ಮಾಡಿದ್ರು. ಇಲ್ಲಿ ನಾನು ಉಸ್ತುವಾರಿ ಸಚಿವರನ್ನ ನಂಬಿಕಟ್ಟಿದ್ದೆ, ಡಿಸಿ ಅವರನ್ನ ನಂಬಿಕಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನ ಕೂಡ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿರುವಂತಹ ಸಮಸ್ಯೆಗಳನ್ನ ಇಲ್ಲಿರುವಂತಹ ಶಾಸಕರಾಗ್ಲಿ ಅಥವಾ ಇಲ್ಲಿರುವಂತಹ ಮಂತ್ರಿಗಳ ಬಗ್ಗೆ ಮೈಲಾರಿ ಮಾಹಿತಿಗಾಗಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಗುರ್ಲಾಪುರ ಕ್ರಾಸ್ ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಶಿವಾನಂದ ಪಾಟೀಲ್ ಹೇಳ್ತಾ ಇದ್ರು 10 ದಿನದಲ್ಲಿ ನನ್ನನ್ನು ಹೆಣ ಮಾಡಿಬಿಟ್ಟಿದ್ರಿ ಅಂತ ಹೇಳಿ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಬಂದೆ ಅಂತ. ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಇನ್ನಷ್ಟು ಬೇಗ ಬಂದಿದ್ರೆ ಶಿವಾನಂದ ಪಾಟೀಲ್ರನ್ನ ಯಾರು ಸಾಯಿಸ್ತಿರ್ಲಿಲ್ಲ, ರೈತರಿಗೆ ಈ ಸಂದರ್ಭನೇ ಬರ್ತಿರ್ಲಿಲ್ಲ. ಇವತ್ತು ಬಂದು ನಾ ಜೀವಂತವಾಗಿದ್ದೀನಿ ಅಂತ ಹೇಳಿದ್ದಾರೆ. ಫೈನಲಿ ಏನ್ ನಡೀತು ಇವತ್ತು? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ 9 ದಿನಗಳಿಂದ ಕೂಡ ಇಲ್ಲಿ ಗುರ್ಲಾಪುರದಲ್ಲಿ ನಿರಂತರವಾಗಿ ರೈತರು ಹೋರಾಟವನ್ನ ಮಾಡಿದ್ರು. ಆ ಒಂದು ಹೋರಾಟಕ್ಕೆ ಮಣಿದಂತ ರಾಜ್ಯ ಸರ್ಕಾರ ಈಗ 3,300 ರೂಪಾಯಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಜೊತೆಗೆ ಆದೇಶ ಪತ್ರವನ್ನ ಈಗ ರೈತರಿಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಗಮನಿಸಬಹುದು. ಇದೇ ಒಂದು ಸ್ಥಳದಲ್ಲಿ ಕೂಡ ಗುರ್ಲಾಪುರದಲ್ಲಿ ಗ್ರಾಮದಲ್ಲಿ ಕೂಡ ಈಗ ನಾನು ಇರುವಂತದ್ದು. ಇನ್ನೂ ಕೂಡ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದು. ಇಲ್ಲಿ 9 ದಿನಗಳ ಆದ್ರೂ ಕೂಡ ಸುಮಾರು 8ನೇ ದಿನಕ್ಕೆ ಎಚ್.ಕೆ. ಪಾಟೀಲ್ ಅವರು ಬರ್ತಾರೆ. 9ನೇ ದಿನಕ್ಕೆ ಇಲ್ಲಿ ಏನು ಶಿವಾನಂದ್ ಪಾಟೀಲ್ ಅವರು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನನ್ನ ಏನು ಹೆಣವನ್ನ ಬೀಳ್ತಾ ಇತ್ತು ಅನ್ನೋ ಒಂದು ಮಾತನ್ನ ಕೂಡ ವಿಜೇಂದ್ರ ಅವರ ಬರ್ತ್ಡೇ ಆಚರಣೆ ಮಾಡ್ಕೊಂಡು ಅವತ್ತು ನಂದು ಡೆತ್ ಡೇ ಆಗ್ತಿತ್ತು ಅನ್ನೋ ಒಂದು ಮಾತನ್ನ ಕೂಡ ಆಗ ಹೇಳಿದ್ರು. ಆದ್ರೆ ಅವರು ಸರಿಯಾಗಿ ರೈತರಿಗೆ ಸ್ಪಂದಿಸದೇ ಇದ್ರೆ ಯಾರು ಕೂಡ ಈ ರೀತಿಯಾದಂತಹ ಉದ್ದಟತನ ಪ್ರದರ್ಶನ ಮಾಡ್ತಾ ಇರ್ಲಿಲ್ಲ. ಆದ್ರೆ ರೈತರ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಅವರು ಹಿಂದೆ ಮುಂದೆ ಮಾಡಿದ್ರು. ಇಲ್ಲಿ ನಾನು ಉಸ್ತುವಾರಿ ಸಚಿವರನ್ನ ನಂಬಿಕಟ್ಟಿದ್ದೆ, ಡಿಸಿ ಅವರನ್ನ ನಂಬಿಕಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನ ಕೂಡ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿರುವಂತಹ ಸಮಸ್ಯೆಗಳನ್ನ ಇಲ್ಲಿರುವಂತಹ ಶಾಸಕರಾಗ್ಲಿ ಅಥವಾ ಇಲ್ಲಿರುವಂತಹ ಮಂತ್ರಿಗಳ ಬಗ್ಗೆ ಮೈಲಾರಿ ಮಾಹಿತಿಗಾಗಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಗುರ್ಲಾಪುರ ಕ್ರಾಸ್ ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಶಿವಾನಂದ ಪಾಟೀಲ್ ಹೇಳ್ತಾ ಇದ್ರು 10 ದಿನದಲ್ಲಿ ನನ್ನನ್ನು ಹೆಣ ಮಾಡಿಬಿಟ್ಟಿದ್ರಿ ಅಂತ ಹೇಳಿ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಬಂದೆ ಅಂತ. ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಇನ್ನಷ್ಟು ಬೇಗ ಬಂದಿದ್ರೆ ಶಿವಾನಂದ ಪಾಟೀಲ್ರನ್ನ ಯಾರು ಸಾಯಿಸ್ತಿರ್ಲಿಲ್ಲ, ರೈತರಿಗೆ ಈ ಸಂದರ್ಭನೇ ಬರ್ತಿರ್ಲಿಲ್ಲ. ಇವತ್ತು ಬಂದು ನಾ ಜೀವಂತವಾಗಿದ್ದೀನಿ ಅಂತ ಹೇಳಿದ್ದಾರೆ. ಫೈನಲಿ ಏನ್ ನಡೀತು ಇವತ್ತು? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ 9 ದಿನಗಳಿಂದ ಕೂಡ ಇಲ್ಲಿ ಗುರ್ಲಾಪುರದಲ್ಲಿ ನಿರಂತರವಾಗಿ ರೈತರು ಹೋರಾಟವನ್ನ ಮಾಡಿದ್ರು. ಆ ಒಂದು ಹೋರಾಟಕ್ಕೆ ಮಣಿದಂತ ರಾಜ್ಯ ಸರ್ಕಾರ ಈಗ 3,300 ರೂಪಾಯಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಜೊತೆಗೆ ಆದೇಶ ಪತ್ರವನ್ನ ಈಗ ರೈತರಿಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಗಮನಿಸಬಹುದು. ಇದೇ ಒಂದು ಸ್ಥಳದಲ್ಲಿ ಕೂಡ ಗುರ್ಲಾಪುರದಲ್ಲಿ ಗ್ರಾಮದಲ್ಲಿ ಕೂಡ ಈಗ ನಾನು ಇರುವಂತದ್ದು. ಇನ್ನೂ ಕೂಡ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದು. ಇಲ್ಲಿ 9 ದಿನಗಳ ಆದ್ರೂ ಕೂಡ ಸುಮಾರು 8ನೇ ದಿನಕ್ಕೆ ಎಚ್.ಕೆ. ಪಾಟೀಲ್ ಅವರು ಬರ್ತಾರೆ. 9ನೇ ದಿನಕ್ಕೆ ಇಲ್ಲಿ ಏನು ಶಿವಾನಂದ್ ಪಾಟೀಲ್ ಅವರು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನನ್ನ ಏನು ಹೆಣವನ್ನ ಬೀಳ್ತಾ ಇತ್ತು ಅನ್ನೋ ಒಂದು ಮಾತನ್ನ ಕೂಡ ವಿಜೇಂದ್ರ ಅವರ ಬರ್ತ್ಡೇ ಆಚರಣೆ ಮಾಡ್ಕೊಂಡು ಅವತ್ತು ನಂದು ಡೆತ್ ಡೇ ಆಗ್ತಿತ್ತು ಅನ್ನೋ ಒಂದು ಮಾತನ್ನ ಕೂಡ ಆಗ ಹೇಳಿದ್ರು. ಆದ್ರೆ ಅವರು ಸರಿಯಾಗಿ ರೈತರಿಗೆ ಸ್ಪಂದಿಸದೇ ಇದ್ರೆ ಯಾರು ಕೂಡ ಈ ರೀತಿಯಾದಂತಹ ಉದ್ದಟತನ ಪ್ರದರ್ಶನ ಮಾಡ್ತಾ ಇರ್ಲಿಲ್ಲ. ಆದ್ರೆ ರೈತರ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಅವರು ಹಿಂದೆ ಮುಂದೆ ಮಾಡಿದ್ರು. ಇಲ್ಲಿ ನಾನು ಉಸ್ತುವಾರಿ ಸಚಿವರನ್ನ ನಂಬಿಕಟ್ಟಿದ್ದೆ, ಡಿಸಿ ಅವರನ್ನ ನಂಬಿಕಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನ ಕೂಡ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿರುವಂತಹ ಸಮಸ್ಯೆಗಳನ್ನ ಇಲ್ಲಿರುವಂತಹ ಶಾಸಕರಾಗ್ಲಿ ಅಥವಾ ಇಲ್ಲಿರುವಂತಹ ಮಂತ್ರಿಗಳ ಬಗ್ಗೆ ಮೈಲಾರಿ ಮಾಹಿತಿಗಾಗಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಗುರ್ಲಾಪುರ ಕ್ರಾಸ್ ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಶಿವಾನಂದ ಪಾಟೀಲ್ ಹೇಳ್ತಾ ಇದ್ರು 10 ದಿನದಲ್ಲಿ ನನ್ನನ್ನು ಹೆಣ ಮಾಡಿಬಿಟ್ಟಿದ್ರಿ ಅಂತ ಹೇಳಿ ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಬಂದೆ ಅಂತ. ಜೀವಂತವಾಗಿದ್ದೀನಿ ಅಂತ ಹೇಳೋದಕ್ಕೆ ಇನ್ನಷ್ಟು ಬೇಗ ಬಂದಿದ್ರೆ ಶಿವಾನಂದ ಪಾಟೀಲ್ರನ್ನ ಯಾರು ಸಾಯಿಸ್ತಿರ್ಲಿಲ್ಲ, ರೈತರಿಗೆ ಈ ಸಂದರ್ಭನೇ ಬರ್ತಿರ್ಲಿಲ್ಲ. ಇವತ್ತು ಬಂದು ನಾ ಜೀವಂತವಾಗಿದ್ದೀನಿ ಅಂತ ಹೇಳಿದ್ದಾರೆ. ಫೈನಲಿ ಏನ್ ನಡೀತು ಇವತ್ತು?
ಖಂಡಿತ ಶ್ರೀಪಾದ್, ಪ್ರಮುಖವಾಗಿ 9 ದಿನಗಳಿಂದ ಕೂಡ ಇಲ್ಲಿ ಗುರ್ಲಾಪುರದಲ್ಲಿ ನಿರಂತರವಾಗಿ ರೈತರು ಹೋರಾಟವನ್ನ ಮಾಡಿದ್ರು. ಆ ಒಂದು ಹೋರಾಟಕ್ಕೆ ಮಣಿದಂತ ರಾಜ್ಯ ಸರ್ಕಾರ ಈಗ 3,300 ರೂಪಾಯಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಜೊತೆಗೆ ಆದೇಶ ಪತ್ರವನ್ನ ಈಗ ರೈತರಿಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಗಮನಿಸಬಹುದು. ಇದೇ ಒಂದು ಸ್ಥಳದಲ್ಲಿ ಕೂಡ ಗುರ್ಲಾಪುರದಲ್ಲಿ ಗ್ರಾಮದಲ್ಲಿ ಕೂಡ ಈಗ ನಾನು ಇರುವಂತದ್ದು. ಇನ್ನೂ ಕೂಡ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದು. ಇಲ್ಲಿ 9 ದಿನಗಳ ಆದ್ರೂ ಕೂಡ ಸುಮಾರು 8ನೇ ದಿನಕ್ಕೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ. 9ನೇ ದಿನಕ್ಕೆ ಇಲ್ಲಿ ಏನು ಶಿವಾನಂದ್ ಪಾಟೀಲ್ ಅವರು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನನ್ನ ಏನು ಹೆಣವನ್ನ ಬೀಳ್ತಾ ಇತ್ತು ಅನ್ನೋ ಒಂದು ಮಾತನ್ನ ಕೂಡ ವಿಜೇಂದ್ರ ಅವರು ಬರ್ತ್ಡೇ ಆಚರಣೆ ಮಾಡಿಕೊಂಡು ಅವತ್ತು ನಂದು ಡೆತ್ ಡೇ ಆಗ್ತಿತ್ತು ಅನ್ನೋ ಒಂದು ಮಾತನ್ನ ಕೂಡ ಆಗ ಹೇಳಿದ್ರು. ಆದ್ರೆ ಅವರು ಸರಿಯಾಗಿ ರೈತರಿಗೆ ಸ್ಪಂದಿಸದೇ ಇದ್ರೆ ಯಾರು ಕೂಡ ಈ ರೀತಿಯಾದಂತಹ ಉದ್ದಟತನ ಪ್ರದರ್ಶನ ಮಾಡ್ತಾ ಇರಲಿಲ್ಲ. ಆದ್ರೆ ರೈತರ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಅವರು ಹಿಂದೆ ಮುಂದೆ ಮಾಡಿದ್ರು. ಇಲ್ಲಿ ನಾನು ಉಸ್ತುವಾರಿ ಸಚಿವರನ್ನ ನಂಬಿಕೆ ಇಟ್ಟಿದ್ದೆ, ಡಿಸಿ ಅವರನ್ನ ನಂಬಿಕೆ ಇಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನ ಕೂಡ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿರುವಂತಹ ಸಮಸ್ಯೆಗಳನ್ನ ಇಲ್ಲಿರುವಂತಹ ಶಾಸಕರಾಗ್ಲಿ ಅಥವಾ ಇಲ್ಲಿರುವಂತಹ ಮಂತ್ರಿಗಳ ಬಗ್ಗೆ ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ.